ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಸಿದ್ದರಾಮಯ್ಯನವರೇ, ನಿಮ್ಮ ರಾಜೀನಾಮೆ ಯಾವಾಗ, ಯಾಕೆ ಅಂತ ಕೇಳಿದ್ರೆ ಕಾರಣ ನೂರಾರು ಇದಾವೆ ಬಿಡಿ. ಅದರಲ್ಲಿ ಈಗ ಸದ್ಯಕ್ಕೆ ಹುಡುಕಿ ಇದೇ ಮುಖ್ಯ ಕಾರಣ ಅಂತ ಹೇಳೋದಾದ್ರೆ ಅದು 80% ಕಮಿಷನ್ ಆರೋಪ. ಎಸ್, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ 80% ಕಮಿಷನ್ ಪಡಿತಾ ಇದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಇದು ನಾವು ಸುಮ್ಮನೆ ಹೇಳ್ತಾ ಇರೋದಲ್ಲ. ಯಾವ ಗುತ್ತಿಗೆದಾರರ ಸಂಘ ಅವತ್ತು ಬಿಜೆಪಿ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡಿತೋ, ಇವತ್ತು ಅದೇ ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ ಮೇಲೆ 80% ಕಮಿಷನ್ ಆರೋಪವನ್ನ ಮಾಡ್ತಾ ಇದೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ 80% ಕಮಿಷನ್ ಅನ್ನ ತಿಂತಾ ಇದೆ ಅನ್ನುವಂಥದ್ದು ಸಾಬೀತಾಗಿದೆ. ಅದಕ್ಕೆ ಕೇಳಿದ್ದು, ಸಿದ್ದರಾಮಯ್ಯನವರೇ, ನಿಮ್ಮ ರಾಜೀನಾಮೆ ಯಾವಾಗ? ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂತಹ ಕೆಂಪಣ್ಣ ಅವರೊಂದು ಪತ್ರವನ್ನ ಬರೀತಾರೆ. ಬಿಜೆಪಿ 40% ಕಮಿಷನ್ ತಗೊಳ್ತಾ ಇದೆ ಅನ್ನುವಂಥದ್ದು ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದ ಸುದ್ದಿ ಆಗುತ್ತೆ. ಈಗ ಅದೇ ಗುತ್ತಿಗೆದಾರರ ಸಂಘ ಸಿದ್ದರಾಮಯ್ಯ ಸರ್ಕಾರದ ಹಣೆ ಬರಹವನ್ನ ಪತ್ರದ ಮೂಲಕ ಬಿಚ್ಚಿಟ್ಟಿದೆ. ಇದು ಕೂಡ ದೊಡ್ಡ ವಿಚಾರನೇ ಅಲ್ವಾ? ಸಿದ್ದರಾಮಯ್ಯನವರೇ, ಯಾವಾಗ ರಾಜೀನಾಮೆಯನ್ನು ಕೊಡ್ತೀರಾ? ಪತ್ರದಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಿದ್ರೆ ಬಹಳಷ್ಟು ವಿಚಾರ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಒಂದಷ್ಟನ್ನ ಹೇಳ್ತಾ ಹೋಗ್ತೀನಿ. ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಬಿಲ್ ಪಾವತಿಗೆ ಕಮಿಷನ್ ದುಪ್ಪಟ್ಟಾಗ್ಬಿಟ್ಟಿದೆ. ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಅಂದ್ರೆ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ, ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ ಅಂತ ತಿಳಿಸಿದ್ರಿ. ಆದ್ರೆ ಹಿಂದಿನ ಸರ್ಕಾರಕ್ಕಿಂತ ಎಲ್ಲ ಇಲಾಖೆಗಳಲ್ಲೂ ಕೂಡ ಈಗ ಕಮಿಷನ್ ದುಪ್ಪಟ್ಟಾಗಿದೆ. ಇದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಸಂಘ ವಿಷಾದ ವ್ಯಕ್ತಪಡಿಸುತ್ತದೆ. ಗುತ್ತಿಗೆದಾರರ ಸಂಘ Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ರಾಜ್ಯದಲ್ಲಿ ಹಿಂದೆ ಇದ್ದಂತಹ ಬಿಜೆಪಿ ನೇತೃತ್ವದ ಸರ್ಕಾರಕ್ಕಿಂತ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಹೆಚ್ಚು ಕಮಿಷನ್ ಅನ್ನು ಪಡಿತಾ ಇದ್ದಾರೆ. ಸುಮಾರು 2 ವರ್ಷಗಳಿಂದ ಗುತ್ತಿಗೆದಾರರಿಗೆ ಬಾಕಿ ಇರುವಂತಹ ಹಣ ಬಿಡುಗಡೆಯ ವಿಚಾರ ಆಗಿರಬಹುದು, ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ಆಗಿರಬಹುದು, ನಿಮ್ಮ ಜೊತೆಗೆ ಹಲವಾರು ಬಾರಿ ಸಂಘದ ಪದಾಧಿಕಾರಿಗಳು ಚರ್ಚೆಯನ್ನ ಮಾಡಿದೀವಿ. ಅಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾಗಿದೆ. ಗುತ್ತಿಗೆದಾರರ ಸಂಘ ಡಿಸ್ಕಸ್ ಮಾಡಿದ್ದಾಗಿದೆ. ಗುತ್ತಿಗೆದಾರರ ಸಂಘ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡಿದ ಫಲವಾಗಿ ತಮ್ಮ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಒಂದು ಸ್ವಲ್ಪ ಆದ್ರೂ ನಾವು ಕಾರಣಕರ್ತರಾಗಿದ್ದೀವಿ, ಅದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತ. ಸ್ವಲ್ಪ ಅಲ್ಲ ಬಿಡಿ, ಫುಲ್ಲು. ಇದವರ ಪತ್ರದ ಸಾರಾಂಶ. ಅಂದ್ರೆ ಸ್ಟ್ರೈಟ್ ಆಗಿ ಸಿದ್ದರಾಮಯ್ಯನವರಿಗೆ ತಮ್ಮ ಹಣೆ ಬರಹವನ್ನು ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ದ್ವಂದ್ವ ನಿಲುವನ್ನು ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಕಮಿಷನ್ ಕರ್ಮಕಾಂಡದ ದರ್ಶನವನ್ನ ಸ್ವತಃ ಸಿದ್ದರಾಮಯ್ಯನವರಿಗೆ ಪತ್ರದ ಮೂಲಕ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಗುತ್ತಿಗೆದಾರರು ಈಗ ಸ್ಪೆಷಲ್ LOCಗೆ ಕಮಿಷನ್ ಅನ್ನು ಕೊಡಬೇಕು, ಬಿಲ್ ಪಾವತಿಗೆ ಅದಕ್ಕೂ ಕಮಿಷನ್ ಅನ್ನು ಕೊಡಬೇಕು. ಎಲ್ಲಿ ಹೋದ್ರೂ ಕಮಿಷನ್ ಇಲ್ಲದ ಕೆಲಸ ನಡೀತಾನೆ ಇಲ್ಲ. ಇದು ಅವ್ರು ಮಾಡ್ತಾ ಇರುವಂತಹ ಆರೋಪ, ನಾವಲ್ಲ. ಈ ಆರೋಪಕ್ಕೆ ಸಿದ್ದರಾಮಯ್ಯನವರು ಈಗ ಏನ್ ಹೇಳ್ತಾರೆ? ಅವತ್ತು ಟ್ವೀಟ್ ಮೇಲೆ ಟ್ವೀಟು, ಭಾಷಣದ ಮೇಲೆ ಭಾಷಣ ಮಾಡಿದಂತಹ ಸಿದ್ದರಾಮಯ್ಯನವರು ಈಗ ಏನ್ ಹೇಳ್ತಾರೆ? ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡೋ ಹಾಗೆ ಕಾಣಿಸ್ತಾ ಇಲ್ಲಪ್ಪ. ಅಂದ್ರೆ ಆರೋಪ ಸತ್ಯ ಅಂತ ಒಪ್ಕೊಂಡ್ಬಿಟ್ರ ಸಿದ್ದರಾಮಯ್ಯನವರೇ? ಇಲ್ಲಾಂದ್ರೆ ಯಾಕೆ ಈ ಮೌನ? ಪ್ರಶ್ನೆ ಮಾಡ್ಬೇಕಲ್ವ ನಾವು. ವೀಕ್ಷಕರು, ಇನ್ನು ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ಪಾವತಿ ಬಾಕಿ ಇದೆ ಅಂತ ನೋಡಿದ್ರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ 12,000 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಲ್ಲಿ 1,200 ಕೋಟಿ, ಇನ್ನು BBMPಯಲ್ಲಿ 1,800 ಕೋಟಿ, ಲೋಕೋಪಯೋಗಿ ಇಲಾಖೆಯಲ್ಲಿ 9,000 ಕೋಟಿ, ಪೌರಾಡಳಿತ
600 ಕೋಟಿ, ವಕ್ಫ್ ಇಲಾಖೆಯಲ್ಲಿ 600 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 800 ಕೋಟಿ, ವಸತಿ ಇಲಾಖೆಯಲ್ಲಿ 900 ಕೋಟಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ 3600 ಕೋಟಿ, KRIDL ನಲ್ಲಿ 3000 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3200 ಕೋಟಿ ಪಾವತಿ ಬಾಕಿ ಇದೆ. ಸಿದ್ದರಾಮಯ್ಯನವರೇ, ಗೊತ್ತಿದೆ ಅಲ್ವಾ ನಿಮಗಿದೆಲ್ಲ? ಯಾವಾಗ ರಾಜೀನಾಮೆನ ಕೊಡ್ತೀರಾ? ನಾಚಿಕೆ, ಮಾನ, ಮರ್ಯಾದೆ ಮೂರನ್ನ ಕೂಡ ಬಿಟ್ಟಂತಹ ಕಾಂಗ್ರೆಸ್ನವರು ಈಗ ಏನ್ ಹೇಳ್ತಾರೆ? ಕಾಂಗ್ರೆಸ್ ಅಂದ್ರೇನೆ ಲಂಚಾವತಾರದ ಮಹಾನ್ ಸೃಷ್ಟಿಕರ್ತರು ಅಂತ ಹೇಳಿದ್ರು ತಪ್ಪಾಗಲ್ಲ. ಕಾಂಗ್ರೆಸ್ ಅಂದ್ರೇನೆ ಭ್ರಷ್ಟಾಚಾರದ ಮಹಾನ್ ಭಂಡಾರ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಂದಿರಾ ಗಾಂಧಿ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅವರೆಗೆ, ರಾಜೀವ್ ಗಾಂಧಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರೆಗೆ, ಸಿದ್ದರಾಮಯ್ಯನವರವರೆಗೆ ಒಬ್ಬರಿಗಿಂತ ಇನ್ನೊಬ್ರು ಮಹಾನ್ ಭ್ರಷ್ಟರು. ಏನು ತಪ್ಪಿಲ್ಲ ಇದರಲ್ಲಿ, ಹೇಳಿದ್ರಲ್ಲಿ. ಇಂತಹ ಭ್ರಷ್ಟರು ಈಗ ಬಂದು ಮಾತಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಯಾಕಂದ್ರೆ ನೀವು ಹಣವನ್ನ ತಿಂತಾ ಇದ್ದೀರಿ ಅಂತ ಹೇಳಿದ್ರೆ ಅದು ನಮ್ಮದೇ ಹಣ, ತೆರಿಗೆದಾರರ ಹಣ. ಪ್ರಶ್ನೆ ಮಾಡುವಂತಹ ಹಕ್ಕು ಪ್ರತಿ ಒಬ್ಬರಿಗೂ ಇದೆ. ಅವತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಹೋರಾಟವನ್ನ ಮಾಡಿದ್ರಲ್ವಾ, ಅದೇನಂತ ಈಗ ಕರೆಕ್ಟ್ ಆಗಿ ಅರ್ಥ ಆಯ್ತು ನೋಡಿ. ಬಿಜೆಪಿ ಅವರು 40% ಕಮಿಷನ್ ಅನ್ನ ತಿಂತಾ ಇದ್ದಾರೆ ಅಂತ ಗೊತ್ತಿಲ್ಲ, ನಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ಲ, ಆದ್ರೂ ತಿಂತಾ ಇದ್ರಂತ ಇಟ್ಕೊಳ್ಳಿ. ನೀವು ನಮಗೆ ಅಧಿಕಾರವನ್ನ ಕೊಡಿ, ಅಂದ್ರೆ ಕಾಂಗ್ರೆಸ್ಸಿಗೆ ಅಧಿಕಾರವನ್ನ ಕೊಡಿ, ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಷ್ಟೇ. ಅಂಡ್ ಈಗ ಆಗ್ತಾ ಇರೋದು ಅದೇ ಅಲ್ವಾ? ಅದೆಂತಹ ಅಸಹ್ಯ ರಾಜಕಾರಣ ರೀ ನಿಮ್ಗಳದ್ದು. ಆಯ್ತು, ನೀವು ಸರಿ ಇದ್ದೀರಾ, ನೀವು ಈ ರೀತಿ ಅಲ್ವೇ ಅಲ್ಲ ಅಂತ ಅನ್ನೋದಾದ್ರೆ ದಯವಿಟ್ಟು ಬಾಯ್ ಬಿಟ್ಟು ಹೇಳಿ ಅಲ್ಲ. ಕಾಂಗ್ರೆಸ್ನವರು ಭ್ರಷ್ಟ ಮುಕ್ತ ಆಡಳಿತವನ್ನ ನಡೆಸಿದ್ದಾರೆ, ನಡೆಸ್ತಾ ಇದ್ದಾರೆ, ಮುಂದೆ ಕೂಡ ನಡೆಸುವವರು ಇದ್ದಾರೆ ಅಂತ ದಯವಿಟ್ಟು ಒಂದು ಬಾರಿ ಆಶ್ವಾಸನೆಯನ್ನು ಕೊಡಿಯಲ್ಲ. ಆಗುತ್ತಾ ನಿಮಗಳಿಗೆ? ಪ್ರಿಯಾಂಕ್ ಖರ್ಗೆ ಅವರೇ, ನೀವೇ ಒಂದು ಬಾರಿ ಹೇಳಿದ ಹಾಗೆ ವಿಧಾನಸೌಧವನ್ನ ವ್ಯಾಪಾರ ಸೌಧವನ್ನಾಗಿ ಮಾಡಿದ್ದೆ ನಿಮ್ಮ ಕಾಂಗ್ರೆಸ್ನ ಸಾಧನೆ. ಒಪ್ಕೊಳ್ತೀರಾ? ವೀಕ್ಷಕರೇ, ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಈ ಕಮಿಷನ್ ವಿಚಾರದಲ್ಲಿ ಮಾಡಿದಂತಹ ಒಂದೊಂದು ಟ್ವೀಟ್ ಅನ್ನ ಈಗ ನೋಡಿದ್ರೆ ನಗು ಬರುತ್ತೆ. ಸಿದ್ದರಾಮಯ್ಯನವರಾಗಿರಬಹುದು, ಪ್ರಿಯಾಂಕ ಖರ್ಗೆ ಅವರಾಗಿರಬಹುದು, ಅಬ್ಬಬ್ಬಬ್ಬಬ್ಬಾ ಅದೇನೇನ್ ಗೀಚಿದ್ರಪ್ಪ. ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಒಂದು ಟ್ವೀಟ್ ಇದೆ ನೋಡಿ. ಈಗ ಅದು ಕಾಂಗ್ರೆಸ್ಸಿಗೆ ಎಷ್ಟು ಚೆನ್ನಾಗಿ ಹೊಂದುತ್ತೆ ಅಲ್ವಾ? ಪೇ ಸಿಎಂ ಈಗ ಸೇ ಸಿಎಂ ಆಗಲಿ, ಕರೆಕ್ಟ್ ಇದೆ. ರಾಜ್ಯದ ಜನತೆ ಉತ್ತರವನ್ನ ನೀಡಲಿ, ಅದು ಕರೆಕ್ಟ್ ಇದೆ, ಪಕ್ಕಾ ನೀಡ್ತಾರೆ ಬಿಡಿ. ಚುನಾವಣೆಗೂ ಮೊದಲು ನೀಡಿದಂತಹ ಭರವಸೆಗಳನ್ನ ಮರೆತು ವಚನ ಭ್ರಷ್ಟರಾದಂತಹ ಬಿಜೆಪಿ, ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಈಗ ಕಾಂಗ್ರೆಸ್ ಅಂತ ಹಾಕೊಳ್ಳಿ. ವಚನ ಭ್ರಷ್ಟರಾದಂತಹ ಕಾಂಗ್ರೆಸ್ ರಾಜ್ಯದ ಜನತೆಗೆ ಉತ್ತರವನ್ನ ನೀಡಬೇಕಾಗಿದೆ. ಅಫ್ಕೋರ್ಸ್ ಉತ್ತರವನ್ನ ಕೊಡಿ. ತಮ್ಮದೇ ಪಕ್ಷದ ಪ್ರಣಾಳಿಕೆಯ ಭರವಸೆಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ, ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡೋದಕ್ಕೆ ಕೂಡ 80% ಕಮಿಷನ್ ನೀಡಬೇಕಾ ಸಿದ್ದರಾಮಯ್ಯನವರೇ? ಹ್ಯಾಶ್ಟ್ಯಾಗ್ ನಿಮ್ಮ ಹತ್ರ ಉತ್ತರ ಇದೆಯಾ? ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಷ್ಟು ನಡೀತಾ ಇದೆ ಅನ್ನುವಂಥದ್ದಕ್ಕೆ ತಾಜಾ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಆದರೂ ನನಗೆ ಆಶ್ಚರ್ಯ, ಅವತ್ತು ಕಾಂಗ್ರೆಸ್ ಬಿಜೆಪಿ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡಿದಕ್ಕೆ ಯಾವುದೇ ಆಧಾರ ಇಲ್ಲದಿದ್ರು, ಆ ಪತ್ರದ ಹೊರತಾಗಿ ಏನು ಆಧಾರ ಇಲ್ಲದಿದ್ರು ಅದನ್ನವರು ಅದು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಜನರ ಮುಂದೆ ಬಂದರು. ಕರ್ನಾಟಕ ಬಿಜೆಪಿ ಅಂದ್ರೆ 40% ಕಮಿಷನ್ ಅನ್ನೋ ರೀತಿ ಮಾಡಿ ಕೊನೆಗೆ ಸರ್ಕಾರವನ್ನೇ ಬೀಳಿಸ್ಬಿಟ್ರು. ತಾವು ಅಧಿಕಾರಕ್ಕೆ ಬರೋದಕ್ಕೆ ಒಂದು ಅದ್ಭುತ ರಹದಾರಿಯನ್ನಾಗಿ ಮಾಡ್ಕೊಂಡ್ರದನ್ನ. ಆದ್ರೆ ಬಿಜೆಪಿ ಈಗ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ನ ಇಷ್ಟೊಂದು ಮುಖ್ಯಮಂತ್ರಿಗಳು ಸೇರಿದ ಹಾಗೆ ಭ್ರಷ್ಟಾಚಾರ, ರಾಜ್ಯದ ಪರಿಸ್ಥಿತಿ ಇವೆಲ್ಲವನ್ನ ಹಿಡ್ಕೊಂಡು ಇರೋ ವಿಚಾರವನ್ನ, ಐ ರಿಪೀಟ್, ಇರೋ ವಿಚಾರವನ್ನ ದೊಡ್ಡ ವಿಚಾರ ಮಾಡೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ.
ಅವರು ತಪ್ಪು ಮಾಡದೇ ಇದ್ದಾಗ ಸುಮ್ಮನೆ ಕೂರೋದು ಬೇರೆ ವಿಷಯ. ಆದರೆ ಪ್ರತಿದಿನ ನಾವೇ ನೋಡ್ತಾ ಇದೀವಲ್ವಾ ಕಾಂಗ್ರೆಸ್ ಹಣೆ ಬರಹ ಏನು ಅಂತ. ಅದನ್ನ ಯಾಕೆ, ಆ ಸತ್ಯವನ್ನ ಯಾಕೆ ಜನರಿಗೆ ಆಂದೋಲನವಾಗಿ ತಲುಪಿಸುವಂತಹ ಕೆಲಸ ಬಿಜೆಪಿ ಕಡೆಯಿಂದ ಆಗ್ತಾ ಇಲ್ಲ? ನಿಜಕ್ಕೂ ಅರ್ಥ ಆಗ್ತಾ ಇಲ್ಲಪ್ಪ. ನೋಡೋಣ, ಈ ಬಾರಿ ಅಂತೂ ಕರ್ನಾಟಕದ ಮತದಾರರು ಅಂಡ್ ರಾಹುಲ್ ಗಾಂಧಿ ಅವರ ಜನ್ಝೀಗಳು ಕಾಂಗ್ರೆಸ್ನ ಈ ಎಲ್ಲ ಅಕ್ರಮಕ್ಕೆ, ಇವರ ಭ್ರಷ್ಟಾಚಾರಕ್ಕೆ, ಇವರ ಅಹಂಕಾರಕ್ಕೆ ತೆರೆ ಎಳೆದೇ ಎಳಿತಾರೆ, ಎಳಿಲೇಬೇಕು ಕೂಡ. ನೋಡ್ತಾ ಇರಿ, ಕಾಯ್ತಾ ಇರಿ. ನಮಸ್ಕಾರ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.